ಇದ್ದಂಗೆ ಇದೇ ತಿಂಗಳು 20ನೇ ತಾರೀಕಿಗೆ ಸಾಧನಾ ಸಮಾವೇಶ ಮಾಡಬೇಕು ವಿಜಯನಗರ ಜಿಲ್ಲೆಯಲ್ಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ನನ್ನ ಮತ್ತು ಗೋಯಪ್ಪ ಸರ್ನ ಅಧ್ಯಕ್ಷರಾದಂಥ ಸಿರಾಜ್ ಶೇಖ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸೌಭಾಗ್ಯ, ಸಿರಾಜ್ ಶೇಖ್ ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರದು ಸೌಭಾಗ್ಯ. ಅಂದರೆ ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜಯನಗರ ಜಿಲ್ಲೆ ಅಂದರೆ ಏನೋ ಒಂಥರ ಅಟ್ಯಾಚ್ಮೆಂಟ್. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಇಲ್ಲೇ ಆಗಬೇಕು ಅಂದು ನಾನು ತಮಗೆಲ್ಲ ಗೊತ್ತಿದ್ದಂಗೆ 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನನ್ನ ಅನಿಸಿಕೆ ನಾವೇನು ನಿರೀಕ್ಷೆ ಇಟ್ಟಿದ್ದೀವಿ, ಜನ ವಾಲಂಟ್ರಿ, ನಾನು ನಿರೀಕ್ಷೆ ಇಟ್ಟಿಲ್ಲ. ಜನ ಈ ಮಟ್ಟಿಗೆ ಜನ ಬರ್ತಾರಂತ ಎಲ್ಲ ತಾಲೂಕಿಂದ ಎಲ್ಲ ಇದರಿಂದ ಫೋನ್ ಮೇಲೆ ಫೋನ್ಗಳು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅಂತೂ ನನ್ನ ಸಾಧನಾ ಸಮಾವೇಶ ಏನು ಈ ತಿಂಗಳು 20ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ. ಕನಿಷ್ಠ ನಾನು ಹೇಳ್ತಾ ಇಲ್ವಾ 4 ಲಕ್ಷ ಜನ ಮೇಲೆ ಬರೋದು ನಿರೀಕ್ಷೆ ಇದೆ. ಏನಕ್ಕೆಂದರೆ ಬೆನಿಫಿಷರಿ ಹಕ್ಕುಪತ್ರ ಕೊಡೋದು 1,03,000 ಜನಕ್ಕೆ ಹಕ್ಕುಪತ್ರ ಕೊಡ್ತಾಯಿದ್ದೀವಿ. ಅದರದನ್ನು ಎಲ್ಲ ಕಾರ್ಯಕರ್ತರು ಬಂದು ಈ ಸಮಾವೇಶ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಯಲ್ಲಿ 2 ಲಕ್ಷ ದಿನದ ಊಟದ ವ್ಯವಸ್ಥೆ ನಾವು ಮಾಡಿದ್ವಿ. ಅದ್ರ ಜೊತೆಯಲ್ಲಿ 2 ಲಕ್ಷ ಮಜ್ಜಿಗೆ ಪ್ಯಾಕೆಟ್, 5 ಲಕ್ಷ ನೀರು ಪ್ಯಾಕೆಟ್ಗಳು ವ್ಯವಸ್ಥೆ ಮಾಡಿದ್ವಿ. ಈಗ ಜನಗಳು ಬರೋದು ಡಿಮ್ಯಾಂಡ್ ನೋಡಿಕೊಂಡ್ರೆ ನಾವೇನು ಮಾಡಿದ್ವಿ, ನಾನು ರವಿ ಅವ್ರು ಕೂತ್ಕೊಂಡು ಇನ್ನೂ 2 ಲಕ್ಷ ಊಟ ಜಾಸ್ತಿ ಮಾಡಿದ್ವಿ. ಆಚೆಗೆ 1.5 ಲಕ್ಷ ಜನಕ್ಕೆ ಊಟ ಜಾಸ್ತಿ, ಒಂದು 50,000 ಪ್ಯಾಕೆಟ್ ಮಾಡ್ತೀವಿ ಎಮರ್ಜೆನ್ಸಿಗಂತ ಒಂದು ಪಲಾವ್ನೋ ಮೊಸರನ್ನ ಮಾಡಿ ಒಂದು ಸಪ್ರೇಟ್ ಒಂದು ಪ್ಯಾಕೆಟ್ಟು 50,000 ಮಾಡಬೇಕಂತ ಅದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಸ್ಗಳು ಟೋಟಲ್ ಇದುವರೆಗೂ ನನ್ನ ಅನಿಸಿಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಕ್ಕುಪತ್ರ ಕೊಡದೆ 3,700 ಬಸ್ ಆಗಿದೆ. ಈಗ ನಾನು ಮಾಡಿರೋದು 2,000 ಮೇಲೆ ನಾನು ಬಸ್ ಮಾಡಿದ್ದೀನಿ. ಈಗ ಡಿಮ್ಯಾಂಡ್ ಈಗ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತಾವ್ರೆ, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಎಲ್ಲ ಮಂತ್ರಿಗಳು. ಪಾರ್ಕಿಂಗ್ ವ್ಯವಸ್ಥೆ ಬೇರೆ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ಸರೌಂಡಿಂಗಲ್ಲಿ 1,200 ಎಕರೆದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಟೋಟಲ್. ಬರೀ 200 ಎಕರೆದಲ್ಲಿ, ಸಿಟಿ ಇಲ್ಲ, ಅಲ್ಲೇ ಸರೌಂಡಿಂಗಲ್ಲಿ. ಈಗ ಆನಂದ್ ಸಿಂಗ್ ಒಂದು ಜಾಗ ಆಯಿತು, ಅದು ತೊಗೊಂಡಿದ್ದೀವಿ. ಯಾವುದೋ ಒಂದು ಸ್ಕೂಲ್ ತೊಗೊಂಡಿದ್ದೀವಿ. ಆಮೇಲೆ ಯಾವುದೋ ಮುನೀರ್ ಮೋಟರ್ಸ್ ಅಂತ ಇದೆ, ಒಂದು 18 ಎಕರೆ ಅದು ತೊಗೊಂಡಿದ್ದೀವಿ. ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಡಿಸ್ಟಿಕ್ ವಾರು ತಾಲೂಕು ವಾರು ಮಾಡಿಬಿಟ್ಟಿದ್ದೀವಿ. ಇಂಥ ಕಡೆ ಈ ತಾಲೂಕು ವಾರು ವೆಹಿಕಲ್ ಅಂತ ಅನೌನ್ಸ್ ಮಾಡ್ತಾಯಿದ್ದೀವಿ. ಇವತ್ತೇ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಹೋಗಿ ಪಾರ್ಕಿಂಗಲ್ಲಿ ನಿಂತ್ಕೊಳ್ತದೆ. 9 ಗಂಟೆಯಿಂದನೇ ಊಟ ಶುರು ಮಾಡೋಕ್ಕೆ ಹೇಳಿದ್ದೀವಿ. 11:30ವರೆಗೆ ರಾಹುಲ್ ಗಾಂಧಿನೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ. ಆ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಸ್ ಎಲ್ಲ ಅವರೆಲ್ಲ 5 ನಿಮಿಷ ಮಾತಾಡ್ಕೊಳ್ತಾ ಇರ್ತಾರೆ. 11 ಗಂಟೆಗೆ 2 ಗಂಟೆ ಕಾರ್ಯಕ್ರಮ ಮುಗಿಸ್ಬೇಕಂದ್ರೆ ಇನ್ನೀಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ 3 ಗಂಟೆ ಮೇಲೆ ಮಳೆ ಬರೋದು ಚಾನ್ಸಸ್ ಇದೆ. ಹಾಗಾಗಿ 3 ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕಂತ ಇದ್ದೀವಿ. ಅದ್ರ ಜೊತೆಯಲ್ಲಿ ಇಂದಿರಾ ಗಾಂಧಿಯವರು ಪ್ರತಿಮೆಯನ್ನು ಸ್ಟ್ಯಾಚ್ಯೂವನ್ನು ನಾವು ಆ ಕಾರ್ಯಕ್ರಮವನ್ನು ಅವತ್ತೇ ಮನೆ ರಾಹುಲ್ ಗಾಂಧಿ ಸಾಹೇಬರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಕೈಯಿಂದ ಉದ್ಘಾಟನೆ ಮಾಡಬೇಕಂತ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಇಂದಿರಾ ಗಾಂಧಿಯವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಗೊತ್ತಿರೋದೇ ವಿಚಾರ, ನಾವೇನು ಹೇಳೋಂಗಿಲ್ಲ. ಕರೆಕ್ಟಾ? ಇಂದಿರಾ ಗಾಂಧಿ ಇಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಮಾತಾಡಿ. ಅದೇನಾಗಿದ್ದು, ಇಂದಿರಾ ಗಾಂಧಿ ಕಟ್ಟೆ ಅಂತಲೇ ಹೆಸರು ಇಟ್ಟಿದ್ದು. ಅದು ಹೆಂಗಿತ್ತು ಅಂತ ತಮಗೆಲ್ಲ ಗೊತ್ತೇ ಇದೆ. ಅದೇ ಇಂದಿರಾ ಗಾಂಧಿ ಕಟ್ಟೆ ಹೆಂಗಿತ್ತು, ಅದಕ್ಕೆ ಇಂಥ ಅವಕಾಶದಲ್ಲಿ ಅದು ಇದು ಮಾಡುವ ಒಂದು ಸ್ಟ್ಯಾಚ್ಯೂ ಇಟ್ಟು ಒಂದು ಇನಾಗ್ರೇಷನ್ ಮಾಡುವಂಥ ಆ ಕಾರ್ಯಕ್ರಮವನ್ನು ಅವತ್ತೇ ಹಮ್ಮಿಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.